ಹಸುರು ಕಾಡಿನಲ್ಲಿ ಕುತೂಹಲಭರಿತ ಗಿಳಿಯಾದ ಬನ್ನಿ ದಿನವಿಡೀ ಮೋಜು ಮಾಡಿ ಆಟವಾಡುತ್ತಿದ್ದ. ಒಂದು ದಿನ ಅಡವಿ ಮಧ್ಯದಲ್ಲಿ ಪ್ರಕಾಶಮಾನವಾದ ಒಂದು ಆಲಿಲ ಬೀಯನ್ನು ಕಂಡುಹಿಡಿಯುತ್ತಾನೆ. ಅದನ್ನು ಕಚ್ಚಿದ ಕೂಡಲೇ ಅವನಿಗೆ ವಿಚಿತ್ರ ಅನುಭವವಾಗುತ್ತದೆ. ಅವನು ತಕ್ಷಣವೇ ಹತ್ತಿರದಲ್ಲಿರುವ ಹಕ್ಕಿಯೊಂದರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾನೆ ಮತ್ತು ಅದ್ಭುತ! ಹಕ್ಕಿಯು ಅವನ ಮಾತಿಗೆ ಪ್ರತಿಸ್ಪಂದಿಸುತ್ತದೆ. ಬನ್ನಿ ಖುಷಿಯಿಂದ ತನ್ನ ಗೆಳತಿಯಾದ ಲೀಲಾ ಮೊಲಳ ಬಳಿ ಹೋಗಿ ಈ ಅಚ್ಚರಿಯ ವಿಚಾರವನ್ನು ಹಂಚಿಕೊಳ್ಳುತ್ತಾನೆ. ಅವರ ಸಂತೋಷಕ್ಕೆ ಎಣೆಯೇ ಇರದು. ಅವರು ಎಲ್ಲ ಪ್ರಾಣಿಗಳೊಡಗೂಡಿ ಮಾತನಾಡಲು ಪ್ರಾರಂಭಿಸುತ್ತಾರೆ. ಆದರೆ ಮುದುಕ ಗೂಬೆ ಇವರ ಸಂಭಾಷಣೆಯನ್ನು ಗಮನಿಸುತ್ತಾ ಎಚ್ಚರಿಸುತ್ತಾನೆ, ಈ ಮಾಯಾಶಕ್ತಿ ಸೂರ್ಯಾಸ್ತದ ವೇಳೆಗೆ ನಶಿಸಿಬಿಡುತ್ತದೆ. ನೀವಿಬ್ಬರೂ ಸಮಯ ವ್ಯರ್ಥ ಮಾಡದೆ ಇದನ್ನು ಒಳ್ಳೆಯ ಕೆಲಸಗಳಿಗೆ ಬಳಸಿಕೊಳ್ಳಿ. ಈ ಮಾತು ಕೇಳಿದ ತಕ್ಷಣ ಬನ್ನಿ ಮತ್ತು ಲೀಲಾ ತಡ ಮಾಡದೆ ಕಾರ್ಯಕ್ಕೆ ಇಳಿಯುತ್ತಾರೆ. ಮೊದಲು ಅವರು ತಮ್ಮ ನೆರವು ಬೇಕಾದ ಒಡಹುಟ್ಟಿದ ಪ್ರಾಣಿಗಳನ್ನು ಹುಡುಕಲು ತೊಡಗುತ್ತಾರೆ. ಒಂದು ಸಣ್ಣ ಬೀವರ್ ತನ್ನ ಓಣಿಯನ್ನು ಕಟ್ಟಲು ಹರಸಾಹಸ ಪಡುತ್ತಿತ್ತು. ಅವರು ಅದಕ್ಕೆ ಸಹಾಯ ಮಾಡಿ ಅದರ ಮನೆ ಕಟ್ಟಲು ನೆರವಾಗುತ್ತಾರೆ. ನಂತರ ಅವರು ಎರಡು ಗುಂಪಿನ ಹಕ್ಕಿಗಳು ಜಗಳವಾಡುತ್ತಿರುವುದನ್ನು ಗಮನಿಸುತ್ತಾರೆ. ಬನ್ನಿ ಮತ್ತು ಲೀಲಾ ಅವುಗಳ ಮಧ್ಯಕ್ಕೆ ಹೋಗಿ ನಿಗೂಢವಾದ ಮಾತುಗಳಿಂದ ಅವುಗಳ ಜಗಳವನ್ನು ನಿಲ್ಲಿಸುತ್ತಾರೆ. ಕೊನೆಗೆ ಒಂದು ಭಯಭೀತ ಆಮೆ ತನ್ನ ಚಿಪ್ಪಿನಿಂದ ಹೊರಬರುವುದನ್ನು ಹಿಂಜರಿಯುತ್ತಿರುವುದನ್ನು ನೋಡುತ್ತಾರೆ. ಬನ್ನಿ ಮತ್ತು ಲೀಲಾ ಅದಕ್ಕೆ ಧೈರ್ಯ ತುಂಬುತ್ತಾರೆ ಮತ್ತು ಅದು ತನ್ನ ಅಚ್ಚುಮೆಚ್ಚಿನ ಹಳ್ಳಕ್ಕೆ ಹಿಂತಿರುಗುತ್ತದೆ. ಸೂರ್ಯಾಸ್ತವಾದಾಗ ಬನ್ನಿ ತನ್ನ ಮಾಯಾಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಆದರೆ ಅವನಿಗೆ ನಿಜವಾದ ಸ್ನೇಹಗಳು ಸಿಕ್ಕಿರುವ ಸಂತೋಷ ಮಾತ್ರ ಇರುತ್ತದೆ.